ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂತಹ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಬಯೋಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ರಿಪೀಟೆಡ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, ಕ್ಲಾಸಿಫಿಕೇಷನ್ ಆಫ್ ಎನ್ಸೈಮ್ ವಿತ್ ಎಕ್ಸಾಂಪಲ್ಸ್. ಸೊ ಏನು ಕೇಳಿದ್ದಾರೆ, ಎನ್ಸೈಮ್ನ ಕ್ಲಾಸಿಫಿಕೇಷನ್ ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸ್ಗಳು. ಒಂದೊಂದು ಸಲ ನಿಮಗೆ ಡಿಫೈನ್ ಎನ್ಸೈಮ್ ಅಂತ ಕೇಳಿ ಕ್ಲಾಸಿಫಿಕೇಷನ್ ಕೇಳ್ತಾರೆ, ಆದ್ದರಿಂದ ಡೆಫಿನೇಷನ್ ಕೂಡ ನಿಮಗೆ ಗೊತ್ತಿರಬೇಕು. ಏನು ಎನ್ಸೈಮ್ ಅಂದರೆ, ಎ ಮಾಲಿಕ್ಯೂಲ್ ಮೋಸ್ಟ್ ಆಫನ್ ಎ ಪ್ರೋಟೀನ್ ದಟ್ ಕಂಟೈನ್ಸ್ ಕೆಟಲಿಟಿಕ್ ಸೈಟ್ ಫಾರ್ ಎ ಬಯೋಕೆಮಿಕಲ್ ರಿಯಾಕ್ಷನ್. ಎನ್ಸೈಮ್ ಎನ್ನುವಂಥದ್ದು ಒಂದು ಮಾಲಿಕ್ಯೂಲ್ ಅಥವಾ ಇದನ್ನು ಪ್ರೋಟೀನ್ ಅಂತಲೂ ಕೂಡ ನಾವು ಹೇಳ್ತೀವಿ. ಇದರಲ್ಲಿ ಕೆಟಲಿಟಿಕ್ ಸೈಟ್ ಇರುತ್ತೆ, ಸೊ ಅದರಿಂದನೇ ಬಯೋಕೆಮಿಕಲ್ ರಿಯಾಕ್ಷನ್ ಆಗುವಂಥದ್ದು. ಇದರ ಕ್ಲಾಸಿಫಿಕೇಷನ್ ನೋಡೋದಾದರೆ ಎನ್ಸೈಮ್ಸನ್ನು 6 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅದು ಯಾವುದು ಅಂತ ಅಂದರೆ ಆಕ್ಸಿಡೋರಿಡಕ್ಟೇಸಸ್, ಟ್ರಾನ್ಸ್ಫರೇಸಸ್, ಹೈಡ್ರೋಲೇಸಸ್, ಲಯೇಸಸ್, ಐಸೋಮರೇಸಸ್, ಲೈಗೇಸಸ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಆಕ್ಸಿಡೋರಿಡಕ್ಟೇಸಸ್. ಏನು ಆಕ್ಸಿಡೋರಿಡಕ್ಟೇಸಸ್ ಅಂದರೆ, ಎನ್ಸೈಮ್ಸ್ ಇನ್ವಾಲ್ವ್ಡ್ ಇನ್ ದ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್, ದಟ್ ಈಸ್ ದೇ ಕೆಟಲೈಸ್ ದ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಆಕ್ಸಿಡೋರಿಡಕ್ಟೇಸ್ ಅನ್ನುವಂಥದ್ದು ಈ ಎನ್ಸೈಮ್ಸು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ಲಿ ಇನ್ವಾಲ್ವ್ ಆಗುತ್ತೆ. ಇದು ಅಡಿಷನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಆಗುವಂತಹ ರಿಯಾಕ್ಷನ್ಸ್ಗಳನ್ನು ಕೆಟಲೈಸ್ ಮಾಡುತ್ತೆ. ಎಕ್ಸಾಂಪಲ್, ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ನೆಕ್ಸ್ಟ್ ಒನ್, ಟ್ರಾನ್ಸ್ಫರೇಸಸ್. ಏನು ಟ್ರಾನ್ಸ್ಫರೇಸಸ್ ಅಂದರೆ, ಎನ್ಸೈಮ್ ದಟ್ ಕೆಟಲೈಸ್ ದ ಟ್ರಾನ್ಸ್ಫರ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಫ್ರಮ್ ಒನ್ ಸಬ್ಸ್ಟ್ರೇಟ್ ಟು ಅನದರ್. ಸೊ ಇಲ್ಲಿ ಎನ್ಸೈಮ್ ಏನು ಮಾಡ್ತಾ ಇದೆ, ಫಂಕ್ಷನಲ್ ಗ್ರೂಪನ್ನ ಟ್ರಾನ್ಸ್ಫರ್ ಮಾಡ್ತಿದೆ ಫ್ರಮ್ ಒನ್ ಸಬ್ಸ್ಟ್ರೇಟ್ ಟು ಅನದರ್. ಎಕ್ಸಾಂಪಲ್, ಹೆಕ್ಸೋಕೈನೇಸ್. ನೆಕ್ಸ್ಟ್ ಒನ್, ಹೈಡ್ರೋಲೇಸಸ್. ಎನ್ಸೈಮ್ಸ್ ದಟ್ ಬ್ರಿಂಗ್ ಅಬೌಟ್ ಹೈಡ್ರಾಲಿಸಿಸ್ ಆಫ್ ವೇರಿಯಸ್ ಕಾಂಪೌಂಡ್ಸ್ ವಿತ್ ದ ಅಡಿಷನ್ ಆಫ್ ಎ ಮಾಲಿಕ್ಯೂಲ್ ಆಫ್ ವಾಟರ್. ಇಲ್ಲಿ ಹೈಡ್ರಾಲಿಸಿಸ್ನ ಮಾಡುತ್ತೆ ಎನ್ಸೈಮು, ಯಾವಾಗ ಅದಕ್ಕೆ ಮಾಲಿಕ್ಯೂಲ್ ಆಫ್ ವಾಟರ್ ಆ್ಯಡ್ ಆದಾಗ. ಎಕ್ಸಾಂಪಲ್, ಲೈಪೇಸ್. ನೆಕ್ಸ್ಟ್ ಒನ್, ಲಯೇಸಸ್. ಸೊ ಏನು ಲಯೇಸಸ್ ಅಂದರೆ, ಎನ್ಸೈಮ್ಸ್ ಸ್ಪೆಷಲೈಸ್ಡ್ ಇನ್ ದ ಅಡಿಷನ್ ಆರ್ ರಿಮೂವಲ್ ಆಫ್ ವಾಟರ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಸೊ ಇಲ್ಲಿ ಎನ್ಸೈಮ್ಸ್ಗಳು ಏನು ಮಾಡುತ್ತೆ, ಐದರ್ ಅಡಿಷನ್ ಆರ್ ರಿಮೂವಲ್, ಆ್ಯಡ್ ಅಥವಾ ರಿಮೂವ್ ಮಾಡುತ್ತೆ. ಏನನ್ನು, ವಾಟರ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್. ಸೊ ಇದನ್ನು ಲಯೇಸಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಫ್ಯೂಮರೇಸ್. ನೆಕ್ಸ್ಟ್ ಒನ್, ಐಸೋಮರೇಸಸ್. These are involved in the isomerization of a substrate and in turn catalyze the interconversion of one isomeric form to the other. ಸೊ ಇಲ್ಲಿ ಐಸೋಮರೈಸೇಷನಲ್ಲಿ ಇನ್ವಾಲ್ವ್ ಆಗುತ್ತೆ, ಅಂದರೆ ಒಂದು ಐಸೋಮರಿಕ್ ಫಾರ್ಮನ್ನು ಇನ್ನೊಂದು ಐಸೋಮರಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಎಕ್ಸಾಂಪಲ್, ಪಾಸ್ಪೋಹೆಕ್ಸೋಸ್. ನೆಕ್ಸ್ಟ್ ಒನ್, ಲೈಗೇಸಸ್. Enzymes catalyzing the synthetic reactions where two molecules are joined together and ATP is used. ಸೊ ಇಲ್ಲಿ ಈ ಎನ್ಸೈಮ್ಸ್ಗಳು ಏನು ಮಾಡುತ್ತೆ, ಸಿಂಥೆಟಿಕ್ ರಿಯಾಕ್ಷನ್ಸ್ಗಳನ್ನ ಕೆಟಲೈಸ್ ಮಾಡುತ್ತೆ. ಸೊ ಯಾವುದದು ಸಿಂಥೆಟಿಕ್ ರಿಯಾಕ್ಷನ್ಸ್ ಅಂದರೆ, ಇಲ್ಲಿ ಎರಡು ಮಾಲಿಕ್ಯೂಲ್ಸ್ಗಳು ಜಾಯಿನ್ ಆಗುತ್ತೆ ಆ್ಯಂಡ್ ಇಲ್ಲಿ ATP ಯೂಸ್ ಆಗುತ್ತೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಎಕ್ಸಾಂಪಲ್, ಗ್ಲೂಟಾಥಿಯೋನ್ ಸಿಂಥಟೇಸ್. ನೆಕ್ಸ್ಟ್ ಕ್ವೆಶನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್ ಆ್ಯಕ್ಟಿವಿಟಿ. ಸೊ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಎನ್ಸೈಮ್ ಆ್ಯಕ್ಟಿವಿಟಿನ ಅಫೆಕ್ಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಇಲ್ಲಿ ತುಂಬಾ ಫ್ಯಾಕ್ಟರ್ಸ್ ಇದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕಾನ್ಸಂಟ್ರೇಷನ್ ಆಫ್ ಎನ್ಸೈಮ್, ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್, ಎಫೆಕ್ಟ್ ಆಫ್ ಟೆಂಪರೇಚರ್, ಎಫೆಕ್ಟ್ ಆಫ್ pH, ಎಫೆಕ್ಟ್ ಆಫ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್, ಎಫೆಕ್ಟ್ ಆಫ್ ಆಕ್ಟಿವೇಟರ್ಸ್, ಎಫೆಕ್ಟ್ ಆಫ್ ಟೈಮ್ ಆ್ಯಂಡ್ ಎಫೆಕ್ಟ್ ಆಫ್ light and radiation. First one, concentration of enzyme. The rate of an enzyme catalyzed reaction is directly proportional to the concentration of enzyme. ಸೊ ಇಲ್ಲೇನಾಗುತ್ತೆ, ಒಂದು ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ನ ರೇಟು ಯಾವುದ್ರ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಥವಾ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ದ ಕಾನ್ಸಂಟ್ರೇಷನ್ ಆಫ್ ಎನ್ಸೈಮ್. ಸೊ ಎನ್ಸೈಮ್ನ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಗ್ರೇಟರ್ ದ ಕಾನ್ಸಂಟ್ರೇಷನ್ ಆಫ್ ಎನ್ಸೈಮ್, ದ ಫಾಸ್ಟರ್ ವಿಲ್ ಬಿ ದ ರಿಯಾಕ್ಷನ್. ಸೊ ಎನ್ಸೈಮ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ರಿಯಾಕ್ಷನ್ ಫಾಸ್ಟರ್ ಆಗಿರುತ್ತೆ, ಅದೇ ಎನ್ಸೈಮ್ ಕಾನ್ಸಂಟ್ರೇಷನ್ ಕಡಿಮೆ ಇದ್ದರೆ ರಿಯಾಕ್ಷನ್ ಸ್ಲೋ ಆಗುತ್ತೆ. ಸೊ ಇದನ್ನು ಗ್ರಾಫ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಎನ್ಸೈಮ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ.
Next one, concentration of substrate. Increased in the substrate concentration gradually increases the velocity of enzyme reaction within a limited range of substrate levels. Further increase in substrate concentration thereafter does not increase the rate of reaction. ಸೊ ಇಲ್ಲೇನಾಗುತ್ತೆ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಎನ್ಸೈಮ್ ರಿಯಾಕ್ಷನ್ ವೆಲಾಸಿಟಿ ಅಂದರೆ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇದು ಒಂದು ಲಿಮಿಟೆಡ್ ರೇಂಜ್ವರೆಗೆ ಮಾತ್ರ. ಅಂದರೆ ಒಂದಿಷ್ಟು ನೀವು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀರಾ, ಸೊ ಅಲ್ಲಿವರೆಗೂ ರಿಯಾಕ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಫರ್ದರ್ ನೀವು ಮತ್ತೆ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೂ ಕೂಡ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗಲ್ಲ. ಸೊ ಗ್ರಾಫ್ ನೋಡ್ತಾ ಇದ್ದೀರಾ. ಸೊ ಇಲ್ಲೇನಾಗಿದೆ, ಸ್ಟಾರ್ಟಿಂಗಲ್ಲಿ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಆದರೆ ಫರ್ದರ್ ಒಂದು ಪಾಯಿಂಟ್ ರೀಚ್ ಆದಮೇಲೆ ಅದು ಕಾನ್ಸ್ಟೆಂಟ್ ಆಗಿದೆ, ಅಂದರೆ ಇನ್ಕ್ರೀಸ್ ಆಗ್ತಿಲ್ಲ. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಟೆಂಪರೇಚರ್. Enzyme catalyzed reactions have an optimum temperature at which the reaction is most rapid. Above this temperature, reaction rate decreases due to denaturation of enzyme protein. Below this temperature, enzyme reaction is slow. ಸೊ ಇಲ್ಲೇನಾಗುತ್ತೆ, ಪರ್ಟಿಕ್ಯುಲರ್ ಎನ್ಸೈಮ್ಗೆ ಅದರದೇ ಆದಂಥ ಆಪ್ಟಿಮಮ್ ಟೆಂಪರೇಚರ್ ಇರುತ್ತೆ. ಸೊ ಆಗ ರಿಯಾಕ್ಷನ್ ಸ್ಪೀಡಾಗಿ ಆಗ್ತಿರುತ್ತೆ. ಸೊ ಅದೇ ಆ ಟೆಂಪ್ರೇಚರ್ಗಿಂತ ಜಾಸ್ತಿ ಆದರೆ ರಿಯಾಕ್ಷನ್ ರೇಟು ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಎನ್ಸೈಮ್ ಪ್ರೋಟೀನ್ ಡಿನ್ಯಾಚುರೇಟ್ ಆಗ್ತಾ ಬರುತ್ತೆ. ಅದೇ ಅದರ ಟೆಂಪ್ರೇಚರ್ಗಿಂತ ಕಡಿಮೆ ಇದ್ದಾಗ ಎನ್ಸೈಮ್ ರಿಯಾಕ್ಷನ್ನು ಸ್ಲೋ ಆಗುತ್ತೆ. ಆದ್ದರಿಂದ ಆ ಎನ್ಸೈಮು ಹೈಲಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಅದರ ಆಪ್ಟಿಮಮ್ ಟೆಂಪ್ರೇಚರ್ ಇರಬೇಕು. ಸೊ ಆಪ್ಟಿಮಮ್ ಟೆಂಪ್ರೇಚರ್ ಅಂದರೆ ಅದರ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಆ ಟೆಂಪ್ರೇಚರಲ್ಲಿ. ಸೊ ಗ್ರಾಫ್ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಒನ್, effect of pH. Each enzyme has a characteristic pH at which its activity is maximum. This value is known as optimum pH. Above or below that pH, the enzyme activity decreases. ಸೊ ಪ್ರತಿಯೊಂದು ಎನ್ಸೈಮ್ಗೂ ಕೂಡ ಅದರದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ ಪಿ ಹೆಚ್ ಇರುತ್ತೆ. ಅಂದರೆ ಆ ಪಿ ಹೆಚ್ಚಲ್ಲಿ ಅದರ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದನ್ನು ಏನಂತ ಕರೀತಾರೆ, ಆಪ್ಟಿಮಮ್ ಪಿ ಹೆಚ್. ಸೊ ಅದೇ ಆ ಪಿ ಹೆಚ್ಗಿಂತ ಕಡಿಮೆ ಅಥವಾ ಜಾಸ್ತಿ ಇದ್ದರೆ ಆ ಎನ್ಸೈಮ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ದ ಅಕ್ಯುಮುಲೇಷನ್ ಆಫ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಜನರಲಿ ಡಿಕ್ರೀಸಸ್ ದ ಎನ್ಸೈಮ್ ಆ್ಯಕ್ಟಿವಿಟಿ. ಸೊ ಇಲ್ಲೇನಾಗ್ತದೆ, ರಿಯಾಕ್ಷನ್ ಪ್ರಾಡಕ್ಟ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಹೋದಾಗ ಎನ್ಸೈಮ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಆ್ಯಕ್ಟಿವೇಟರ್ಸ್. Those molecules which increase the enzyme activity are called activators. Example, metal ions. ಸೊ ಯಾವ ಮಾಲಿಕ್ಯೂಲ್ಸ್ಗಳು ಎನ್ಸೈಮ್ ಆ್ಯಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ ಅದನ್ನು ಆ್ಯಕ್ಟಿವೇಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಮೆಟಲ್ ಅಯಾನ್ಸ್. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಟೈಮ್. ಅಂಡರ್ ಐಡಿಯಲ್ ಆ್ಯಂಡ್ ಆಪ್ಟಿಮಲ್ ಕಂಡೀಷನ್ಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ಆನ್ ಎನ್ಸೈಮ್ ರಿಯಾಕ್ಷನ್ ಈಸ್ ಲೆಸ್. ವೇರಿಯೇಷನ್ ಇನ್ ದ time of reaction is generally related to the alterations in pH and temperature. ಸೊ ಆಲ್ರೆಡಿ ನೀವು ನೋಡಿದ್ರಿ, ಒಂದು ಎನ್ಸೈಮ್ಗೆ ಅದರದೇ ಆದಂತಹ ಆಪ್ಟಿಮಮ್ ಪಿ ಹೆಚ್ ಆ್ಯಂಡ್ ಆಪ್ಟಿಮಮ್ ಟೆಂಪ್ರೇಚರ್ ಇರುತ್ತೆ. ಅಂದರೆ ಆ ಪಿ ಹೆಚ್ ಮತ್ತು ಟೆಂಪ್ರೇಚರಲ್ಲಿ ಅದರ ಆ್ಯಕ್ಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾವಾಗ ಅದರಲ್ಲಿ ಆಲ್ಟ್ರೇಷನ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ಆಗ ರಿಯಾಕ್ಷನ್ ರೇಟು ಕಮ್ಮಿ ಆಗ್ತಾ ಬರುತ್ತೆ. ಆಗ ಟೈಮ್ ಏನಾಗುತ್ತೆ, ಜಾಸ್ತಿ ತೊಗೊಳುತ್ತೆ. ಅದೇ ನೀವು ಕರೆಕ್ಟ್ ಕಂಡೀಷನ್ನ ಮೇಂಟೈನ್ ಮಾಡಿದ್ದೀರಾ ಅಂದರೆ ಆಗ ಟೈಮು ಕಮ್ಮಿ ತೊಗೊಳುತ್ತೆ. ಯಾವ ಕಂಡೀಷನ್ಸ್ ವೇರಿ ಆಗುತ್ತೆ ಆಗ ಟೈಮು ಜಾಸ್ತಿ ತೊಗೊಳುತ್ತೆ. ಅಂದರೆ ರಿಯಾಕ್ಷನ್ ರೇಟ್ ಏನಾಗುತ್ತೆ, ಸ್ಲೋ ಆಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ಅದೇ ಆಪ್ಟಿಮಲ್ ಕಂಡೀಷನ್ಸ್ ಮೇಂಟೈನ್ ಮಾಡಿದ್ರೆ ರಿಯಾಕ್ಷನ್ ರೇಟ್ ಜಾಸ್ತಿ ಆಗುತ್ತೆ, ಟೈಮ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಲೈಟ್ ಆ್ಯಂಡ್ ರೇಡಿಯೇಷನ್. ಎಕ್ಸ್ಪೋಶ್ಯೂರ್ ಆಫ್ ಎನ್ಸೈಮ್ಸ್ ಟು UV, ಗಾಮಾ ಆ್ಯಂಡ್ ಎಕ್ಸ್-ರೇಸ್ inactivate certain enzymes due to the formation of peroxides. ಸೊ ಯಾವಾಗ ಒಂದು ಎನ್ಸೈಮು UV, ಗಾಮಾ ಅಥವಾ ಎಕ್ಸ್-ರೇಸ್ಗೆ ಎಕ್ಸ್ಪೋಸ್ ಆಗುತ್ತೆ ಆಗ ಅದು ಇನ್ಆಕ್ಟಿವೇಟ್ ಆಗುತ್ತೆ. ಯಾಕೆ ಅಂದರೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಪರಾಕ್ಸೈಡ್ಸ್. ಡಿಫೈನ್ ಆ್ಯಂಡ್ ಕ್ಲಾಸಿಫೈ ಸಾಲ್ಟ್ ವಿತ್ ಎಕ್ಸಾಂಪಲ್. ಸೊ ಇಲ್ಲೇನು ಕೇಳಿದ್ದಾರೆ, ಸಾಲ್ಟ್ನ ಡೆಫಿನೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್. ಸೊ ಸಾಲ್ಟ್ ಅಂದರೆ ಏನು? ಎ ಕೆಮಿಕಲ್ ಕಾಂಪೌಂಡ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಈಸ್ ಕಾಲ್ಡ್ ಸಾಲ್ಟ್. ಸೊ ಸಾಲ್ಟ್ ಅನ್ನುವಂಥದ್ದು ಒಂದು ಕೆಮಿಕಲ್ ಕಾಂಪೌಂಡ್. ಹೇಗೆ ಫಾರ್ಮ್ ಆಗುತ್ತೆ? ಆ್ಯಸಿಡ್ ಮತ್ತು ಬೇಸು ರಿಯಾಕ್ಟ್ ಆದಾಗ ಫಾರ್ಮ್ ಆಗುತ್ತೆ. ಬೇಸ್ಡ್ ಆನ್ ನೇಚರ್ ದ ಸಾಲ್ಟ್ಸ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಇಂಟು ಫಾಲೋಯಿಂಗ್ ಟೈಪ್ಸ್. ಸೊ ಅದರ ನೇಚರ್ನ ಬೇಸಿಸ್ ಮೇಲೆ
ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ನಾರ್ಮಲ್ ಸಾಲ್ಟ್ಸ್, ಅಸಿಡಿಕ್ ಸಾಲ್ಟ್ಸ್, ಬೇಸಿಕ್ ಸಾಲ್ಟ್ಸ್, ಡಬಲ್ ಸಾಲ್ಟ್ಸ್, ಕಾಂಪ್ಲೆಕ್ಸ್ ಸಾಲ್ಟ್ಸ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ನಾರ್ಮಲ್ ಸಾಲ್ಟ್ಸ್. ಸಾಲ್ಟ್ಸ್ ಆರ್ ಫಾರ್ಮ್ಡ್ ಬೈ ದ complete replacement of hydrogen in acids by other metal cations from the bases are called normal salts. ಆ್ಯಸಿಡಲ್ಲಿ ಇರುವಂಥ ಹೈಡ್ರೋಜನ್ನು ಬೇಸಲ್ಲಿರುವಂಥ ಮೆಟಲ್ ಕ್ಯಾಟಯಾನ್ಸಿಂದ ಕಂಪ್ಲೀಟಾಗಿ ರೀಪ್ಲೇಸ್ ಆದಾಗ ಫಾರ್ಮ್ ಆಗುವಂತಹ ಸಾಲ್ಟನ್ನು ನಾರ್ಮಲ್ ಸಾಲ್ಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಒನ್, ಅಸಿಡಿಕ್ ಸಾಲ್ಟ್ಸ್. ಸಾಲ್ಟ್ಸ್ which are formed by the partial replacement of hydrogen atoms of acids are called acidic salts. ಸೊ ಇಲ್ಲೇನಾಗುತ್ತೆ, ಆ್ಯಸಿಡ್ಸಲ್ಲಿರುವಂಥ ಹೈಡ್ರೋಜನ್ ಆಟಮು ಪಾರ್ಷಿಯಲ್ ರೀಪ್ಲೇಸ್ ಆಗುತ್ತೆ, ಅಂದರೆ ಇನ್ಕಂಪ್ಲೀಟ್ ರಿಪ್ಲೇಸ್ಮೆಂಟ್. ಸೊ ಆಗ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ? ಅಸಿಡಿಕ್ ಸಾಲ್ಟ್ಸ್. ಎಕ್ಸಾಂಪಲ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಥವಾ ಸೋಡಿಯಂ ಬೈಸಲ್ಫೇಟ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಒನ್, ಬೇಸಿಕ್ ಸಾಲ್ಟ್ಸ್. Salts which are formed by the partial replacement of hydroxyl group are called basic salts. ಬೇಸಲ್ಲಿರುವಂಥ ಹೈಡ್ರಾಕ್ಸಿಲ್ ಗ್ರೂಪು ಇನ್ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಆದರೆ, ಅಂದರೆ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ಆದಾಗ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ ಅದನ್ನು ಬೇಸಿಕ್ ಸಾಲ್ಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಕ್ಲೋರೈಡ್. ನೆಕ್ಸ್ಟ್ ಒನ್, ಡಬಲ್ ಸಾಲ್ಟ್ಸ್. Salts that are formed by mixing of two simple salts which are obtained by crystallization are called double salts. ಸೊ ಇಲ್ಲಿ ಎರಡು ಸಿಂಪಲ್ ಸಾಲ್ಟ್ಸ್ಗಳನ್ನು ಮಿಕ್ಸ್ ಮಾಡ್ತಾರೆ. ಸೊ ಮಿಕ್ಸ್ ಮಾಡಿದಾಗ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಆಗಿ ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ, ಅದನ್ನು ಡಬಲ್ ಸಾಲ್ಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಪೊಟ್ಯಾಶ್ ಆಲಮ್. ನೆಕ್ಸ್ಟ್ ಒನ್, ಕಾಂಪ್ಲೆಕ್ಸ್ ಸಾಲ್ಟ್ಸ್. ದ ಸಾಲ್ಟ್ಸ್ ವಿಚ್ ಕಂಟೈನ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಟಲ್ ಆಟಮ್ಸ್ which on hydrolysis produces complex ions along with simple ions are called complex salts. ಸೊ ಇಲ್ಲಿ ಸಾಲ್ಟ್ಸಲ್ಲಿ ಏನಿರುತ್ತೆ, ಡಿಫರೆಂಟ್ ಟೈಪ್ಸ್ ಆಫ್ ಮೆಟಲ್ ಆಟಮ್ಸ್. ಸೊ ಇದನ್ನು ಹೈಡ್ರೋಲೈಸ್ ಮಾಡಿದಾಗ ನಿಮಗೆ ಕಾಂಪ್ಲೆಕ್ಸ್ ಅಯಾನ್ ಮತ್ತು ಸಿಂಪಲ್ ಅಯಾನ್ಸ್ ಎರಡೂ ಕೂಡ ಸಿಗುತ್ತೆ. ಸೊ ಅಂತಹ ಸಾಲ್ಟ್ಗಳನ್ನು ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಡೈಅಮೈನ್ ಸಿಲ್ವರ್ ಫಸ್ಟ್ ಕ್ಲೋರೈಡ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಕಾರ್ಬೋಹೈಡ್ರೇಟ್ಸ್, ಕ್ಲಾಸಿಫೈ ವಿತ್ ಎಕ್ಸಾಂಪಲ್ಸ್. ಸೊ ಕಾರ್ಬೋಹೈಡ್ರೇಟ್ನ ಡೆಫಿನೇಷನ್ ಆ್ಯಂಡ್ ಅದರ ಕ್ಲಾಸಿಫಿಕೇಷನ್ ವಿತ್ ಎಕ್ಸಾಂಪಲ್. ಏನು ಕಾರ್ಬೋಹೈಡ್ರೇಟ್ ಅಂದರೆ, ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್. ಸೊ ಕಾರ್ಬೋಹೈಡ್ರೇಟ್ ಅನ್ನುವಂಥದ್ದು ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡು ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಷನ್. ಸೊ ಕಾರ್ಬೋಹೈಡ್ರೇಟ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಶುಗರ್ ಯೂನಿಟ್ಸ್. ಸೊ ಎಷ್ಟು ಶುಗರ್ ಯೂನಿಟ್ಸ್ ಇದೆ ಅಂತ, ಆ್ಯಂಡ್ ಸಾಲ್ಯುಬಿಲಿಟಿ, reducing property. So first one, based on number of sugar units. ಸೊ ಇದನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ: ಮೋನೋಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್. ಫಸ್ಟ್ ಒನ್, ಮೋನೋಸ್ಯಾಕರೈಡ್ಸ್. ಏನು ಮೋನೋಸ್ಯಾಕರೈಡ್ಸ್ ಅಂದರೆ, ಕಾರ್ಬೋಹೈಡ್ರೇಟ್ಸ್ ಕನ್ಸಿಸ್ಟ್ ಆಫ್ ಓನ್ಲಿ 1 ಶುಗರ್ ಯೂನಿಟ್. ಸೊ ಒಂದು ಶುಗರ್ ಯೂನಿಟ್ ಇರುವಂಥ ಕಾರ್ಬೋಹೈಡ್ರೇಟನ್ನು ಮೋನೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್. ಸೊ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಆಲಿಗೋಸ್ಯಾಕರೈಡ್ಸ್. ಕಾರ್ಬೋಹೈಡ್ರೇಟ್ಸ್ ವಿಚ್ ಕನ್ಸಿಸ್ಟ್ ಆಫ್ 2 to 10 ಶುಗರ್ ಯೂನಿಟ್ಸ್. ಸೊ ಯಾವ ಕಾರ್ಬೋಹೈಡ್ರೇಟ್ಸಲ್ಲಿ 2ರಿಂದ 10 ಶುಗರ್ ಯೂನಿಟ್ಸ್ಗಳಿರುತ್ತೆ ಅದನ್ನು ಆಲಿಗೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಲ್ಯಾಕ್ಟೋಸ್, ಸುಕ್ರೋಸ್. ಸೊ ಇದರಲ್ಲೇ ಡೈಸ್ಯಾಕರೈಡ್ಸ್ ಅಂತ ಬರುತ್ತೆ. ಸೊ ಡೈಸ್ಯಾಕರೈಡ್ಸ್ ಅಂದರೆ ಇದರಲ್ಲಿ 2 ಶುಗರ್ ಯೂನಿಟ್ಸ್ ಇರುತ್ತೆ. ಹೆಸರಲ್ಲೇ ಇದೆ ನೋಡಿ, ಡೈ ಅಂತ. ಸೊ ಡೈ ಅಂದರೆ 2. ಸೊ 2 ಶುಗರ್ ಯೂನಿಟ್ಸ್ ಇದ್ದರೆ ಆ ಕಾರ್ಬೋಹೈಡ್ರೇಟನ್ನು ಡೈಸ್ಯಾಕರೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಲ್ಯಾಕ್ಟೋಸ್. ನೆಕ್ಸ್ಟ್ ಒನ್, ಟ್ರೈಸ್ಯಾಕರೈಡ್ಸ್. ಸೊ ಇದರಲ್ಲಿ ಹೆಸರಲ್ಲಿದೆ ನೋಡಿ, ಟ್ರೈ ಅಂದರೆ 3. ಸೊ 3 ಶುಗರ್ ಯೂನಿಟ್ಸ್ ಇದ್ದರೆ ಅದನ್ನು ಟ್ರೈಸ್ಯಾಕರೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ರ್ಯಾಫಿನೋಸ್. ನೆಕ್ಸ್ಟ್ ಒನ್, ಪಾಲಿಸ್ಯಾಕರೈಡ್ಸ್. ಕಾರ್ಬೋಹೈಡ್ರೇಟ್ಸ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ 10 ಶುಗರ್ ಯೂನಿಟ್ಸ್. ಸೊ 10ಕ್ಕಿಂತ ಜಾಸ್ತಿ ಶುಗರ್ ಯೂನಿಟ್ಸ್ ಇದ್ದರೆ ಆ ಕಾರ್ಬೋಹೈಡ್ರೇಟನ್ನು ಪಾಲಿಸ್ಯಾಕರೈಡ್ಸ್ ಅಂತ ಕರೀತಾರೆ. ಸೊ 2ರಿಂದ 10 ಶುಗರ್ ಯೂನಿಟ್ಸ್ ಇದ್ದರೆ ಅದು ಆಲಿಗೋಸ್ಯಾಕರೈಡ್, 10ಕ್ಕಿಂತ ಜಾಸ್ತಿ ಇದ್ದರೆ ಅದು ಪಾಲಿಸ್ಯಾಕರೈಡ್ ಆಗುತ್ತೆ. ಎಕ್ಸಾಂಪಲ್ ಸ್ಟಾರ್ಚ್, ಸೆಲ್ಯುಲೋಸ್. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಸಾಲ್ಬಿಲಿಟಿ. ಸೊ ಇಲ್ಲಿ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ: ಶುಗರ್ಸ್ ಆ್ಯಂಡ್ ನಾನ್ ಶುಗರ್ಸ್.
First one, sugars. These are crystalline in nature, soluble in water and sweet in taste. ಸೊ ಇದೇನಾಗಿರುತ್ತೆ, ಕ್ರಿಸ್ಟಲೈನ್ ಆಗಿರುತ್ತೆ, ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್. ನೆಕ್ಸ್ಟ್ ಒನ್, ನಾನ್ ಶುಗರ್ಸ್. ದೀಸ್ ಆರ್ ಅಮಾರ್ಫಸ್ ಇನ್ ನೇಚರ್, ಇನ್ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ನಾಟ್ ಸ್ವೀಟ್ ಇನ್ ಟೇಸ್ಟ್. ಸೊ ಇದು ಅಮಾರ್ಫಸ್ ಆಗಿರುತ್ತೆ, ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ ಆ್ಯಂಡ್ ಇದರ ಟೇಸ್ಟು ಸ್ವೀಟ್ ಆಗಿರಲ್ಲ. ಎಕ್ಸಾಂಪಲ್ ಸ್ಟಾರ್ಚ್. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ರೆಡ್ಯೂಸಿಂಗ್ ಪ್ರಾಪರ್ಟಿ. ಸೊ ಇದರಲ್ಲೂ ಕೂಡ 2 ಟೈಪ್ಸ್, ರೆಡ್ಯೂಸಿಂಗ್ ಶುಗರ್ಸ್, ನಾನ್ ರೆಡ್ಯೂಸಿಂಗ್ ಶುಗರ್ಸ್. ಏನು ರೆಡ್ಯೂಸಿಂಗ್ ಶುಗರ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸಸ್ ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೇಲಿಂಗ್ಸ್ ಸೊಲ್ಯೂಷನ್. ಸೊ ಯಾವ ಕಾರ್ಬೋಹೈಡ್ರೇಟ್ಗಳು ಟಾಲೆನ್ಸ್ ರಿಯೇಜೆಂಟ್ ಮತ್ತು ಫೇಲಿಂಗ್ ಸೊಲ್ಯೂಷನ್ನ ರೆಡ್ಯೂಸ್ ಮಾಡುತ್ತೆ ಅದನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಕರೀತಾರೆ. ಎಕ್ಸಾಂಪಲ್ ಗ್ಲೂಕೋಸ್. ನೆಕ್ಸ್ಟ್ ಒನ್, ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಅಂದರೆ ಕಾರ್ಬೋಹೈಡ್ರೇಟ್ಸ್ ವಿಚ್ ಡು ನಾಟ್ ರೆಡ್ಯೂಸಸ್ ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೇಲಿಂಗ್ಸ್ ಸೊಲ್ಯೂಷನ್. ಸೊ ಯಾವ ಕಾರ್ಬೋಹೈಡ್ರೇಟ್ಗಳು ಟಾಲೆನ್ಸ್ ರಿಯೇಜೆಂಟ್ ಮತ್ತು ಫೇಲಿಂಗ್ ಸೊಲ್ಯೂಷನ್ನ ರೆಡ್ಯೂಸ್ ಮಾಡಲ್ಲ ಅದನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರೀತಾರೆ. ಎಕ್ಸಾಂಪಲ್ ಸುಕ್ರೋಸ್. ನೆಕ್ಸ್ಟ್ ಒನ್, ನೇಮ್ ದ ಟೈಪ್ಸ್ ಆಫ್ RNA. ರೈಟ್ ಬ್ರೀಫ್ಲಿ ಆನ್ ಸ್ಟ್ರಕ್ಚರ್ ಆಫ್ tRNA. ಸೊ RNA ಟೈಪ್ಸ್ ಆ್ಯಂಡ್ tRNA ಸ್ಟ್ರಕ್ಚರ್ನ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ RNA ಟೈಪ್ಸ್ ಯಾವ್ದು? mRNA, tRNA, rRNA. ಸೊ mRNA ಅಂದರೆ ಮೆಸೆಂಜರ್ RNA, tRNA ಟ್ರಾನ್ಸ್ಫರ್ RNA, rRNA ರೈಬೋಸೋಮಲ್ RNA. ಸೊ tRNA ಬಗ್ಗೆ ಕೇಳಿದ್ದಾರೆ. ಸೊ tRNA ಅಂತ ಅಂದರೆ ಟ್ರಾನ್ಸ್ಫರ್ RNA. ಸೊ tRNA is a nucleic acid which transports amino acid to the site of protein synthesis, hence called transfer RNA. ಸೊ tRNA ಅನ್ನುವಂಥದ್ದು ಒಂದು ನ್ಯೂಕ್ಲಿಕ್ ಆ್ಯಸಿಡ್. ಸೊ ಇದು ಅಮೈನೋ ಆಸಿಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಎಲ್ಲಿಗೆ? ಟು ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಸೊ ಪ್ರೋಟೀನ್ ಸಿಂಥಸಿಸ್ ಆಗುವಂಥ ಜಾಗಕ್ಕೆ ಅಮೈನೋ ಆಸಿಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆದ್ದರಿಂದ ಇದನ್ನು ಟ್ರಾನ್ಸ್ಫರ್ RNA ಅಂತ ಕರೀತಾರೆ. ಇಟ್ ಈಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಸ್ಮಾಲರ್ ದ್ಯಾನ್ mRNA. ಸೊ ಇದು ಒಂದು ಸಿಂಗಲ್ ಸ್ಟ್ಯಾಂಡರ್ಡು mRNAಗಿಂತ ಸ್ಮಾಲರ್ ಆಗಿರುತ್ತೆ. ದೇರ್ ಆರ್ ಅಬೌಟ್ 60 ಟೈಪ್ಸ್ ಆಫ್ tRNA. ಸೊ tRNAಯಲ್ಲಿ 60 ಟೈಪ್ಸ್ ಇದೆ. ಇಟ್ ಕಂಟೈನ್ಸ್ ಅಬೌಟ್ 75 ನ್ಯೂಕ್ಲಿಯೋಟೈಡ್ಸ್. ಸೊ 75 ನ್ಯೂಕ್ಲಿಯೋಟೈಡ್ಸ್ಗಳಿರುತ್ತೆ. tRNA ಈಸ್ ಫೋಲ್ಡೆಡ್ ಆನ್ ಇಟ್ ಸೆಲ್ಫ್ ಟು ಫಾರಮ್ ಎ ಕ್ಲೋವರ್ ಲೀಫ್ ಲೈಕ್ ಸ್ಟ್ರಕ್ಚರ್. ಸೊ tRNA ಫೋಲ್ಡ್ ಆಗಿ ಒಂದು ಕ್ಲೋವರ್ ಲೀಫ್ ಥರ ಸ್ಟ್ರಕ್ಚರ್ನ ಫಾರ್ಮ್ ಮಾಡಿಕೊಳ್ಳುತ್ತೆ. tRNA ಮಾಲಿಕ್ಯೂಲ್ ಕಂಟೈನ್ 4 ಮೇನ್ ಆರ್ಮ್ಸ್. ಸೊ 4 ಆರ್ಮ್ಸ್ಗಳಿದೆ tRNA ಮಾಲಿಕ್ಯೂಲಲ್ಲಿ. ಫಸ್ಟ್ ಒನ್, ಆಕ್ಸೆಪ್ಟರ್ ಆರ್ಮ್. ಇಟ್ ಕನ್ಸಿಸ್ಟ್ ಆಫ್ ಪೇರ್ಡ್ ಸೀಕ್ವೆನ್ಸ್ ಆಫ್ ಸೈಟೋಸಿನ್ ಅಡಿನೈನ್. ಸೊ ಇಲ್ಲಿ ಏನಿದೆ, ಒಂದು ಸೀಕ್ವೆನ್ಸ್ ಇದೆ, ಪೇರ್ಡ್ ಸೀಕ್ವೆನ್ಸ್. ಸೊ ಯಾವ ಸೀಕ್ವೆನ್ಸ್ ಅದು? ಸೈಟೋಸಿನ್ ಅಡಿನೈನ್. ಆ್ಯಂಡ್ ಅಮೈನೋ ಆಸಿಡ್ ಈಸ್ ಅಟ್ಯಾಚ್ಡ್ ಟು ಆಕ್ಸೆಪ್ಟರ್ ಆರ್ಮ್. ಸೊ ಆಕ್ಸೆಪ್ಟರ್ ಆರ್ಮ್ಗೆ ಅಮೈನೋ ಆಸಿಡ್ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಆ್ಯಂಟಿಕೋಡಾನ್ ಆರ್ಮ್. ಇಟ್ ಹ್ಯಾಸ್ ಪೇರ್ಡ್ ಆ್ಯಂಡ್ ನಾನ್ ಬಾಂಡೆಡ್ ಲೂಪ್ ಕ್ಯಾರಿಯಿಂಗ್ ಸೀಕ್ವೆನ್ಸ್ ಆಫ್ 3 bases ಫಾರ್ಮಿಂಗ್ ಆ್ಯಂಟಿಕೋಡಾನ್. ಸೊ ಇಲ್ಲಿ ಪೇರ್ಡ್ ಮತ್ತು ನಾನ್ ಬಾಂಡೆಡ್ ಲೂಪ್ ಇರುತ್ತೆ. ಸೊ ಅದರಲ್ಲಿ ಸೀಕ್ವೆನ್ಸ್ ಇರುತ್ತೆ. ಯಾವ ಸೀಕ್ವೆನ್ಸು? 3 bases ಫಾರ್ಮಿಂಗ್ ಆ್ಯಂಟಿಕೋಡಾನ್. ನೆಕ್ಸ್ಟ್ ಒನ್, ಡಿ ಆರ್ಮ್. ಇಟ್ ಕಂಟೈನ್ಸ್ ಡೈಹೈಡ್ರೋಯೂರಿಡಿನ್. ಸೊ ಇದರಲ್ಲಿ ಏನಿರುತ್ತೆ? ಡೈಹೈಡ್ರೋಯೂರಿಡಿನ್. ಟಿ-ಸೈ-ಸಿ ಆರ್ಮ್. ಇಟ್ ಕಂಟೈನ್ಸ್ ಥೈಮಿನ್, ಸೂಡೋಯೂರಿಡಿನ್ ಆ್ಯಂಡ್ ಸೈಟೋಸಿನ್. ಸೊ ಇದರಲ್ಲಿರುವಂಥದ್ದು ಥೈಮಿನ್, ಸೂಡೋಯೂರಿಡಿನ್ ಆ್ಯಂಡ್ ಸೈಟೋಸಿನ್. ಸೊ ಸ್ಟ್ರಕ್ಚರ್ನ ನೋಡ್ತಾ ಇದ್ದೀರಾ? ಸೊ ಸ್ಟ್ರಕ್ಚರ್ ನೀಟಾಗಿ ಬರೀಬೇಕಾಗುತ್ತೆ ನೀವು. ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಅಮೈನೋ ಆಸಿಡ್ ಡೆಫಿನೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್. ಸೊ ಏನು ಅಮೈನೋ ಆಸಿಡ್ ಅಂದರೆ? ಅಮೈನೋ ಆಸಿಡ್ ಈಸ್ ಎ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕಂಟೈನಿಂಗ್ ಅಮೈನೋ ಗ್ರೂಪ್ ಆ್ಯಂಡ್ ಎ ಕಾರ್ಬಾಕ್ಸಿಲ್ ಗ್ರೂಪ್. ಅಮೈನೋ ಆಸಿಡ್ ಅನ್ನುವಂಥದ್ದು ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಇದರಲ್ಲಿ ಅಮೈನೋ ಗ್ರೂಪ್ ಇರುತ್ತೆ. ಸೊ ಅಮೈನೋ ಗ್ರೂಪ್ ಅಂದರೆ NH2 ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪು COOH ಗ್ರೂಪು. ಸೊ ಈ ಗ್ರೂಪ್ಗಳಿರುವಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಅಮೈನೋ ಆಸಿಡ್ ಅಂತ ಕರೀತಾರೆ. ಇದರ ಕ್ಲಾಸಿಫಿಕೇಷನ್, ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್. ಸೊ ಫಸ್ಟ್ ಒನ್, ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್, ನೇಚರ್. ಸೊ ನೇಚರನ್ನು ಕೆಮಿಕಲ್ ಪ್ರಾಪರ್ಟೀಸ್ ಅಂತಲೂ ಕೂಡ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕೆಮಿಕಲ್ ಸ್ಟ್ರಕ್ಚರ್, ಮೆಟಬಾಲಿಕ್ ಫೇಟ್. ಸೊ ಇದರಲ್ಲಿ ಯಾವುದಾದ್ರೂ 2 ಕೇಳ್ಬೋದು ಅಥವಾ 1 3 ಮಾರ್ಕಿಗೆ ಕೇಳ್ಬೋದು. ಸೊ ಆ ರೀತಿ ಕೇಳ್ತಾರೆ. ಫಸ್ಟ್ ಒನ್,
ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್. ಸೊ ಯಾವುದ್ಯಾವುದಿದೆ? ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಸೆಮಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಸೊ ಒಂದೊಂದು ಸಲ ಏನು ಮಾಡ್ತಾರೆ, ಬರೀ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಷ್ಟೇ 3 ಮಾರ್ಕಿಗೆ ಕೇಳ್ಬೋದು. ಸೊ ಆಗ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ ಬರೆದ್ರೆ ಆಗುತ್ತೆ. ಸೊ ಇಲ್ಲ ಅಂತ ಅಂದರೆ ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್ ಅಂತ ಆದರೂ ಕೇಳ್ಬೋದು 3 ಮಾರ್ಕಿಗೆ, ಆಗ 3 ಕೂಡ ಬರೀಬೇಕಾಗುತ್ತೆ. ಸೊ ಫಸ್ಟ್ ಒನ್, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ದೀಸ್ ಅಮೈನೋ ಆಸಿಡ್ಸ್ ಆರ್ ನಾಟ್ ಸಿಂಥಸೈಸ್ಡ್ ಬೈ ದ ಬಾಡಿ ಬಟ್ ಮಸ್ಟ್ ಬಿ ಸಪ್ಲೈಡ್ ಇನ್ ದ ಡಯಟ್. ಈ ಅಮೈನೋ ಆಸಿಡ್ಸ್ಗಳನ್ನು ಬಾಡಿ ಸಿಂಥಸೈಸ್ ಮಾಡಲ್ಲ, ಅಂದರೆ ಪ್ರೊಡ್ಯೂಸ್ ಮಾಡಲ್ಲ. ಆದ್ದರಿಂದ ಇದನ್ನು ಡಯಟ್ ಮೂಲಕ, ಫುಡ್ ಮೂಲಕ ಸಪ್ಲೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಲೈಸಿನ್, ವ್ಯಾಲಿನ್, ಲ್ಯೂಸಿನ್ ಎಕ್ಸೆಟ್ರಾ. ನೆಕ್ಸ್ಟ್ ಒನ್, ಸೆಮಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. These amino acids are not synthesized in the body in adequate amount during growth, especially in children and also in pregnancy and lactation. ಸೊ ಈ ಅಮೈನೋ ಆಸಿಡ್ಸ್ಗಳು ಅಡಿಕ್ವೇಟ್ ಅಮೌಂಟಲ್ಲಿ ಬಾಡಿಯಲ್ಲಿ ಸಿಂಥಸಿಸ್ ಆಗಲ್ಲ. ಯಾವಾಗ ಅಂತ ಅಂದರೆ ಡ್ಯೂರಿಂಗ್ ದ ಗ್ರೋತ್. ಸೊ ಎಸ್ಪೆಷಲಿ ನಾವು ಚಿಲ್ಡ್ರನಲ್ಲಿ ಹೇಳ್ಬೋದು, ಆ್ಯಂಡ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್ ಆ್ಯಂಡ್ ಲ್ಯಾಕ್ಟೇಷನ್ ಟೈಮ್. ಎಕ್ಸಾಂಪಲ್ ಹಿಸ್ಟಿಡಿನ್, ಅರ್ಜಿನೈನ್. Next one, non-essential amino acids. These amino acids can be synthesized in the body. They need not be supplied in the diet. ಸೊ ಈ ಅಮೈನೋ ಆಸಿಡ್ಸ್ಗಳನ್ನು ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ, ಸಿಂಥಸೈಸ್ ಮಾಡುತ್ತೆ. ಆದ್ದರಿಂದ ಇದನ್ನು ಡಯಟ್ ಮೂಲಕ ಸಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಂಪಲ್ ಗ್ಲೈಸಿನ್. ಸೊ ಇದಿಷ್ಟು ಕೂಡ ಬೇಸ್ಡ್ ಆನ್ ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ನೇಚರ್ ಅಥವಾ ಕೆಮಿಕಲ್ ಪ್ರಾಪರ್ಟಿ. ಇದನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅಸಿಡಿಕ್ ಅಮೈನೋ ಆಸಿಡ್ಸ್, ಬೇಸಿಕ್ ಅಮೈನೋ ಆಸಿಡ್ಸ್, ನ್ಯೂಟ್ರಲ್ ಅಮೈನೋ ಆಸಿಡ್ಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಅಸಿಡಿಕ್ ಅಮೈನೋ ಆಸಿಡ್ಸ್. These amino acids have 2 COOH groups and 1 NH2 group. ಸೊ ಇಲ್ಲಿ ಈ ಅಮೈನೋ ಆಸಿಡ್ಸ್ಗಳಲ್ಲಿ 2 COOH ಗ್ರೂಪ್ ಅಂದರೆ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ, ಆ್ಯಂಡ್ 1 NH2 ಗ್ರೂಪ್ ಅಮೈನೋ ಗ್ರೂಪ್ ಇರುತ್ತೆ. ಎಕ್ಸಾಂಪಲ್ ಆಸ್ಪಾರ್ಟಿಕ್ ಆಸಿಡ್, ಗ್ಲೂಟಾಮಿಕ್ ಆಸಿಡ್. ನೆಕ್ಸ್ಟ್ ಒನ್, ಬೇಸಿಕ್ ಅಮೈನೋ ಆಸಿಡ್ಸ್. These amino acids have 2 NH2 groups and 1 COOH group. ಸೊ ಈ ಅಮೈನೋ ಆಸಿಡ್ಸ್ಗಳಲ್ಲಿ 2 NH2 ಗ್ರೂಪ್ ಇರುತ್ತೆ. ಸೊ ಅಮೈನೋ ಗ್ರೂಪ್ 2 ಇರುತ್ತೆ, ಆ್ಯಂಡ್ 1 ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ. ಎಕ್ಸಾಂಪಲ್ ಅರ್ಜಿನೈನ್, ಲೈಸಿನ್. ಸೊ ಇದರಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಬರೀಬಹುದು. ನೆಕ್ಸ್ಟ್ ಒನ್, ನ್ಯೂಟ್ರಲ್ ಅಮೈನೋ ಆಸಿಡ್ಸ್. ದೀಸ್ ಅಮೈನೋ ಆಸಿಡ್ಸ್ ಹ್ಯಾವ್ 1 COOH ಗ್ರೂಪ್ ಆ್ಯಂಡ್ 1 NH2 ಗ್ರೂಪ್. ಸೊ ಈ ಅಮೈನೋ ಆಸಿಡ್ಸ್ಗಳಲ್ಲಿ ಈಕ್ವಲ್ ನಂಬರಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಮತ್ತು ಅಮೈನೋ ಗ್ರೂಪ್ ಇರುತ್ತೆ. ಎಕ್ಸಾಂಪಲ್ ಗ್ಲೈಸಿನ್, ಅಲನಿನ್. ಈ ಅಮೈನೋ ಆಸಿಡ್ಸ್ಗಳಲ್ಲಿ 1 COOH ಗ್ರೂಪು ಆ್ಯಂಡ್ 1 NH2 ಗ್ರೂಪ್ ಇರುತ್ತೆ. ಎಕ್ಸಾಂಪಲ್ ಗ್ಲೈಸಿನ್, ಅಲನಿನ್. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಕೆಮಿಕಲ್ ಸ್ಟ್ರಕ್ಚರ್. ಸೊ ಇದರಲ್ಲಿ 3 ಟೈಪ್ಸ್: ಆಲಿಫ್ಯಾಟಿಕ್ ಅಮೈನೋ ಆಸಿಡ್ಸ್, aromatic amino acids, heterocyclic amino acids. So first one, aliphatic amino acids. These are amino acids which contain aliphatic group. So ಈ ಅಮೈನೋ ಆಸಿಡ್ಸ್ಗಳಲ್ಲಿ ಆಲಿಫ್ಯಾಟಿಕ್ ಗ್ರೂಪ್ ಇರುತ್ತೆ. ಸೊ ಆಲಿಫ್ಯಾಟಿಕ್ ಗ್ರೂಪ್ ಅಂದರೆ ಏನು? ಸೊ ಅಸೈಕ್ಲಿಕ್ ಸ್ಟ್ರಕ್ಚರ್ ಅಥವಾ ಓಪನ್ ಚೈನ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಆಲಿಫ್ಯಾಟಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ಲೈಸಿನ್, ಅಲನಿನ್. ಸೊ ಮೀಥೈಲ್, ಈಥೈಲ್, ಪ್ರೋಪೈಲ್ ಗ್ರೂಪ್ ಎಲ್ಲ ಏನಿದೆ, ಸೊ ಇದನ್ನು ಆಲಿಫ್ಯಾಟಿಕ್ ಗ್ರೂಪ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್. ಸೊ ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್ ಅಂದರೆ ದೀಸ್ ಆರ್ ಅಮೈನೋ ಆಸಿಡ್ಸ್ ವಿಚ್ ಕಂಟೈನ್ ಆರೋಮ್ಯಾಟಿಕ್ ರಿಂಗ್. ಸೊ ಆರೋಮ್ಯಾಟಿಕ್ ರಿಂಗ್ ಇರುವಂತಹ ಅಮೈನೋ ಆಸಿಡ್ಸ್ಗಳನ್ನು ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಆರೋಮ್ಯಾಟಿಕ್ ರಿಂಗ್ ಅಂತ ಅಂದರೆ ಬೆನ್ಸಿನ್ ರಿಂಗ್ ಇರುವಂಥದ್ದು. ಎಕ್ಸಾಂಪಲ್ ಫಿನೈಲ್ ಅಲನಿನ್. ನೆಕ್ಸ್ಟ್ ಒನ್, heterocyclic amino acids. These are amino acids which contain heterocycle ring. ಸೊ ಇಲ್ಲಿ ಈ ಅಮೈನೋ ಆಸಿಡ್ಸ್ಗಳಲ್ಲಿ ಹೆಟೆರೋಸೈಕಲ್ ರಿಂಗ್ ಇರುತ್ತೆ. ಸೊ ಏನು ಹೆಟೆರೋಸೈಕಲ್ ರಿಂಗ್ ಅಂದರೆ, ಸೊ ಇದು ಒಂದು ಸೈಕ್ಲಿಕ್ ಸ್ಟ್ರಕ್ಚರ್. ಅದರಲ್ಲಿ ಹೆಟೆರೋ ಆಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹೆಟೆರೋ ಆಟಮ್ಸ್ಗಳು ಯಾವುದು ಅಂತ ಅಂದರೆ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್. ಸೊ ಅದನ್ನು ಹೆಟೆರೋಸೈಕಲ್ ರಿಂಗ್ ಅಂತ ಕರಿತೀವಿ. ಯಾವ ಅಮೈನೋ ಆಸಿಡ್ಸ್ಗಳಲ್ಲಿ ಈ ಹೆಟೆರೋಸೈಕ್ಲಿಕ್ ರಿಂಗ್ ಅಥವಾ ಹೆಟೆರೋಸೈಕಲ್ ರಿಂಗ್ ಇರುತ್ತೆ ಅದನ್ನು ಹೆಟೆರೋಸೈಕ್ಲಿಕ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಹಿಸ್ಟಿಡಿನ್, ಟ್ರಿಪ್ಟೋಫ್ಯಾನ್.
ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಮೆಟಬಾಲಿಕ್ ಫೇಟ್. ಸೊ ಇದರಲ್ಲಿ 3 ಟೈಪ್ಸ್: ಗ್ಲೂಕೋಜೆನಿಕ್ ಅಮೈನೋ ಆಸಿಡ್ಸ್, ketogenic amino acids, both glucogenic and ketogenic amino acids. First one, glucogenic amino acids. After the removal of amino group of amino acid, if the carbon skeleton can be converted into glucose, such amino acids are called glucogenic amino acids. So amino acids ಅಲ್ಲಿ ಇರುವಂಥ ಅಮೈನೋ ಗ್ರೂಪನ್ನ ರಿಮೂವ್ ಮಾಡಿದ್ಮೇಲೆ ಕಾರ್ಬನ್ ಸ್ಕೆಲಿಟನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಆದರೆ ಅಂಥ ಅಮೈನೋ ಆಸಿಡ್ಸ್ಗಳನ್ನು ಗ್ಲೂಕೋಜೆನಿಕ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಫೀನೈಲ್ ಅಲನಿನ್, ಟ್ರಿಪ್ಟೋಫಾನ್. ನೆಕ್ಸ್ಟ್ ಒನ್ ಕೀಟೋಜೆನಿಕ್ ಅಮೈನೋ ಆಸಿಡ್ಸ್. ಆಫ್ಟರ್ ದ ರಿಮೂವಲ್ ಆಫ್ ಅಮೈನೋ ಗ್ರೂಪ್ ಆಫ್ ಅಮೈನೋ ಆಸಿಡ್, if the carbon skeleton can be converted into ketone body, such amino acids are called ketogenic amino acids. ಸೊ ಇಲ್ಲೇನಾಗ್ತಿದೆ, ಅಮೈನೋ ಆ್ಯಸಿಡಲ್ಲಿ ಇರುವಂಥ ಅಮೈನೋ ಗ್ರೂಪನ್ನು ರಿಮೂವ್ ಮಾಡಿದ್ಮೇಲೆ ಕಾರ್ಬನ್ ಸ್ಕೆಲಿಟನ್ನು ಕೀಟೋನ್ ಬಾಡಿಯಾಗಿ ಕನ್ವರ್ಟ್ ಆದರೆ ಅಂತಹ ಅಮೈನೋ ಆಸಿಡ್ಸ್ಗಳನ್ನು ಕೀಟೋಜೆನಿಕ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಲೈಸಿನ್. ನೆಕ್ಸ್ಟ್ ಒನ್ ಬೋತ್ ಗ್ಲೂಕೋಜೆನಿಕ್ ಆ್ಯಂಡ್ ketogenic amino acids. After the removal of amino group of amino acid, the carbon skeleton splits into 2 parts, one of which can be converted into glucose and other part becomes the ketone body. Such amino acids are called both glucogenic and ketogenic amino acids. ಸೊ ಇಲ್ಲೇನಾಗುತ್ತೆ, ಅಮೈನೋ ಆ್ಯಸಿಡಲ್ಲಿ ಇರುವಂಥ ಅಮೈನೋ ಗ್ರೂಪನ್ನು ರಿಮೂವ್ ಮಾಡಿದ್ಮೇಲೆ ಕಾರ್ಬನ್ ಸ್ಕೆಲಿಟನ್ನು 2 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಅದರಲ್ಲಿ ಒಂದು ಪಾರ್ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಇನ್ನೊಂದು ಪಾರ್ಟು ಕೀಟೋನ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಅಮೈನೋ ಆಸಿಡ್ಗಳನ್ನು ಬೋತ್ ಗ್ಲೂಕೋಜೆನಿಕ್ ಆ್ಯಂಡ್ ಕೀಟೋಜೆನಿಕ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಅಲನಿನ್. ನೆಕ್ಸ್ಟ್ ಕ್ವೆಶನ್, ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಯೂರಿನ್. ಸೊ ಯೂರಿನಲ್ಲಿ ಇರುವಂಥ ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ಗಳು ಯಾವುದು ಅಂತ ಕೇಳ್ತಾರೆ. ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯೇಟಿನೈನ್, ಕ್ಲೋರೈಡ್, ಅಮೋನಿಯಾ. ಸೊ ಇವೆಲ್ಲವೂ ಕೂಡ ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ನೆಕ್ಸ್ಟ್ ಕ್ವೆಶನ್, ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಯೂರಿನ್. ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವುದು? ಗ್ಲೂಕೋಸ್, ಪ್ರೋಟೀನ್, ಕೀಟೋನ್ ಬಾಡೀಸ್, ಬ್ಲಡ್, ಬೈಲ್ ಸಾಲ್ಟ್ಸ್. ಇವೆಲ್ಲವೂ ಕೂಡ ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಯೂರಿನ್. ನೆಕ್ಸ್ಟ್ ಕ್ವೆಶನ್, ನ್ಯೂಕ್ಲಿಯೋಸೈಡ್ಸ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್. ಫಸ್ಟ್ ಒನ್, ನ್ಯೂಕ್ಲಿಯೋಸೈಡ್ಸ್. Nucleosides are compounds in which nitrogenous bases are attached to sugars through glycosidic linkage. ಸೊ ಇಲ್ಲಿ ನೈಟ್ರೋಜನಸ್ ಬೇಸು ಶುಗರ್ಸ್ಗೆ ಅಟ್ಯಾಚ್ ಆಗುತ್ತೆ. ಶುಗರ್ಸ್ ಅಂದರೆ ಪೆಂಟೋ ಶುಗರ್, ಐದರ್ ರೈಬೋಸ್ ಅಥವಾ ಡಿಆಕ್ಸಿ ರೈಬೋಸ್, ಥ್ರೂ ಗ್ಲೈಕಾಸಿಡಿಕ್ ಲಿಂಕೇಜ್. ಇದನ್ನು ನ್ಯೂಕ್ಲಿಯೋಸೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ರೈಬೋ ಅಡಿನೋಸಿನ್. ನೆಕ್ಸ್ಟ್ ಒನ್, ನ್ಯೂಕ್ಲಿಯೋಟೈಡ್ಸ್. A nucleotides is a combination of nitrogenous base, sugar and phosphoric acid. ನ್ಯೂಕ್ಲಿಯೋಟೈಡ್ ಅನ್ನುವಂಥದ್ದು ಯಾವುದರಿಂದ ಆಗಿದೆ ಅಂದರೆ ನೈಟ್ರೋಜನಸ್ ಬೇಸ್, ಶುಗರ್ ಆ್ಯಂಡ್ ಪಾಸ್ಪೋರಿಕ್ ಆ್ಯಸಿಡ್. ಇದನ್ನು ಪಾಸ್ಪೋರಿಕ್ ಆ್ಯಸಿಡ್ ಎಸ್ಟೇಟ್ಸ್ ಆಫ್ ನ್ಯೂಕ್ಲಿಯೋಸೈಡ್ಸ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ನಮಗೆ ಗೊತ್ತಿದೆ ನ್ಯೂಕ್ಲಿಯೋಸೈಡ್ ಅಂದರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಶುಗರ್ ಆ್ಯಂಡ್ ನೈಟ್ರೋಜನಸ್ ಬೇಸ್. ಸೊ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಶುಗರ್, ನೈಟ್ರೋಜನಸ್ ಬೇಸ್ ಆ್ಯಂಡ್ ಪಾಸ್ಪೋರಿಕ್ ಆ್ಯಸಿಡ್. ಸೊ ನೈಟ್ರೋಜನಸ್ ಬೇಸ್ ಮತ್ತು ಶುಗರ್ನ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿಬೋದು. ಸೊ ಈ ನ್ಯೂಕ್ಲಿಯೋಸೈಡ್ಗೆ ಪಾಸ್ಪೋರಿಕ್ ಆ್ಯಸಿಡ್ ಅಟ್ಯಾಚ್ ಆದರೆ ಅದನ್ನು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ಆದ್ದರಿಂದ ಇದನ್ನು ಪಾಸ್ಪೋರಿಕ್ ಆ್ಯಸಿಡ್ ಎಸ್ಟೇಟ್ಸ್ ಆಫ್ ನ್ಯೂಕ್ಲಿಯೋಸೈಡ್ಸ್ ಅಂತ ಕರೀತಾರೆ. ಫಾಸ್ಫೇಟ್ ಗ್ರೂಪ್ ಮೇ ಬಿ ಅಟ್ಯಾಚ್ಡ್ ಆನ್ 1 or more hydroxyl groups of the sugar. ಸೊ ಶುಗರಲ್ಲಿರುವಂಥ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರಾಕ್ಸಿಲ್ ಗ್ರೂಪ್ಸ್ಗಳಿಗೆ ಫಾಸ್ಫೇಟ್ ಗ್ರೂಪು ಅಟ್ಯಾಚ್ ಆಗ್ಬೋದು. ಸೊ ಎಕ್ಸಾಂಪಲ್ ಫಾರ್ ನ್ಯೂಕ್ಲಿಯೋಟೈಡ್ಸ್, ರೈಬೋ ಅಡಿನೋಸಿನ್, ಮೋನೋಫಾಸ್ಫೇಟ್. ನೆಕ್ಸ್ಟ್ ಕ್ವೆಶನ್, ಯೂಸಸ್ ಆಫ್ ವಾಟರ್ ಬಾತ್. ವಾಟರ್ ಬಾತ್ಸ್ ಆರ್ ಪ್ರೈಮರಿಲಿ ಯೂಸ್ಡ್ ಫಾರ್ ಹೀಟಿಂಗ್ ಸ್ಯಾಂಪಲ್ಸ್ ಅಂಡರ್ ಎ ಕಂಟ್ರೋಲ್ಡ್ ಟೆಂಪ್ರೇಚರ್. ಸೊ ಕಂಟ್ರೋಲ್ಡ್ ಟೆಂಪ್ರೇಚರಲ್ಲಿ ಸ್ಯಾಂಪಲ್ಸ್ಗಳನ್ನು ಹೀಟ್ ಮಾಡೋದಕ್ಕೆ ವಾಟರ್ ಬಾತ್ನ ಯೂಸ್ ಮಾಡ್ತಾರೆ. ವಾಟರ್ ಬಾತ್ ಈಸ್ ಎ ಪ್ರಿಫರ್ಡ್ ಹೀಟ್ ಸೋರ್ಸ್ ಫಾರ್ ಹೀಟಿಂಗ್ ಫ್ಲೇಮಬಲ್ ಕೆಮಿಕಲ್ಸ್ ಇನ್ಸ್ಟೆಡ್ ಆಫ್ ಆ್ಯನ್ ಓಪನ್ ಫ್ಲೇಮ್ ಟು ಪ್ರಿವೆಂಟ್ ಇಗ್ನಿಷನ್. ಸೊ ಒಂದಿಷ್ಟು ಕೆಮಿಕಲ್ಸ್ಗಳನ್ನು
ಒಂದಿಷ್ಟು ಕೆಮಿಕಲ್ಸ್ಗಳನ್ನು ಓಪನ್ ಫ್ಲೇಮಲ್ಲಿ ಹೀಟ್ ಮಾಡಿದಾಗ ಸೊ ಅದು ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಅಂಥ ಕಡೆ ನಾವು ವಾಟರ್ ಬಾತನ್ನು ಪ್ರಿಫರ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್, ರೈಟ್ ಬ್ರೀಫ್ಲಿ ಆನ್ ಆ್ಯಂಟಿಕೋಆಗುಲೆಂಟ್ಸ್. Anticoagulants are substances added to blood samples to prevent clotting. ಸೊ ಆ್ಯಂಟಿಕೋಆಗುಲೆಂಟ್ ಅನ್ನುವಂಥದ್ದು ಒಂದು ಸಬ್ಸ್ಟ್ಯಾನ್ಸು. ಸೊ ಇದನ್ನು ಬ್ಲಡ್ ಸ್ಯಾಂಪಲ್ಸ್ಗೆ ಆ್ಯಡ್ ಮಾಡ್ತಾರೆ. ಯಾಕೆ? ಟು ಪ್ರಿವೆಂಟ್ ಕ್ಲಾಟಿಂಗನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ತಾರೆ. ಆ್ಯಂಟಿಕೋಆಗುಲೇಷನ್ ಅಕ್ಕರ್ಸ್ ಬೈ ಬೈಂಡಿಂಗ್ ಆಫ್ ದ ಕ್ಯಾಲ್ಶಿಯಂ ಅಯಾನ್ಸ್ ಆರ್ ಬೈ ಇನ್ಹಿಬಿಟಿಂಗ್ ದ ಥ್ರಾಂಬಿನ್ ಆ್ಯಕ್ಟಿವಿಟಿ. ಸೊ ಆ್ಯಂಟಿಕೋಆಗುಲೇಷನ್ ಹೇಗಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಅಯಾನಿಗೆ ಬೈಂಡ್ ಆಗೋದ್ರ ಮೂಲಕ ಅಥವಾ ಥ್ರಾಂಬಿನ್ ಆ್ಯಕ್ಟಿವಿಟಿನ ಇನ್ಹಿಬಿಟ್ ಮಾಡೋದು, ಸ್ಟಾಪ್ ಮಾಡೋದ್ರ ಮೂಲಕ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಹೆಪಾರಿನ್, EDTA. ಸೊ EDTA ಅಂದರೆ ಇಥೈಲಿನ್ ಡಯಾಮೈನ್ ಟೆಟ್ರಾ ಅಸಿಟಿಕ್ ಆ್ಯಸಿಡ್ ಟ್ರೈಸೋಡಿಯಂ ಸಿಟ್ರೇಟ್. ಸೊ ಇದರ ಯೂಸಸ್ ನೋಡೋದಾದರೆ ದೇ ಆರ್ ಯೂಸ್ಡ್ ಟು ಪ್ರಿವೆಂಟ್ ಆರ್ treat blood clots in conditions like deep vein thrombosis, pulmonary embolism, etc. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ಟ್ರೀಟ್ ಮಾಡೋದಕ್ಕೆ ಬ್ಲಡ್ ಕ್ಲಾಟ್ಸ್ಗಳನ್ನು. ಸೊ ಯಾವ ಕಂಡೀಷನ್ಗಳಲ್ಲಿ? ಸೊ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿರ್ಬೋದು ಅಥವಾ ಪಲ್ಮನರಿ ಎಂಬೋಲಿಸಮ್ ಆಗಿರ್ಬೋದು. ಇಂತಹ ಕಂಡೀಷನ್ಗಳಲ್ಲಿ ಬ್ಲಡ್ ಕ್ಲಾಟ್ನ ಟ್ರೀಟ್ ಮಾಡೋದಕ್ಕೆ ಅಥವಾ ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಬ್ಲಡ್ ಸ್ಯಾಂಪಲ್ಸ್ಗಳಿಗೂ ಕೂಡ ಆ್ಯಡ್ ಮಾಡ್ತಾರೆ. ಇದರ ಸೈಡ್ ಎಫೆಕ್ಟ್ಸ್ ಏನು ಅಂತ ನೋಡೋದಾದರೆ A major side effect is increased risk of bleeding which can range from minor to severe. ಅಂದರೆ ಇಲ್ಲಿ ಬ್ಲೀಡಿಂಗ್ನ ರಿಸ್ಕ್ ಜಾಸ್ತಿ ಆಗ್ಬೋದು. ಸೊ ಮೈನರ್ ಟು ಸಿವಿಯರ್. ಸಮ್ ಆ್ಯಂಟಿಕೋಆಗುಲೆಂಟ್ಸ್ ರಿಕ್ವೈರ್ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಟು ಮಾನಿಟರ್ ದೇರ್ ಎಫೆಕ್ಟ್ಸ್ ಆ್ಯಂಡ್ ಅಡ್ಜಸ್ಟ್ ಡೋಸೇಜಸ್. ಒಂದಿಷ್ಟು ಆ್ಯಂಟಿಕೋಆಗುಲೆಂಟ್ಸ್ಗಳಿಗೆ ರೆಗ್ಯುಲರ್ ಬ್ಲಡ್ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ಯಾಕೆ? ಟು ಮಾನಿಟರ್ ಎಫೆಕ್ಟ್ಸ್. ಸೊ ಅವುಗಳ ಎಫೆಕ್ಟ್ಗಳನ್ನು ಮಾನಿಟರ್ ಮಾಡೋದಕ್ಕೆ ಆ್ಯಂಡ್ ಅದರ ಡೋಸೇಜನ್ನು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಒನ್, ಡಿಫೈನ್ pH. ಮೆನ್ಷನ್ ದ ಯೂಸಸ್ ಆಫ್ pH ಮೀಟರ್. ಸೊ pH ಅಂದರೆ ಏನು, ಅದರ ಡೆಫಿನೇಷನ್ ಆ್ಯಂಡ್ pH ಮೀಟರ್ನ ಯೂಸಸ್. ಸೊ pH ಅಂದರೆ ದ ನೆಗೆಟಿವ್ ಲಾಗರಿದಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನ ನಾವು pH ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಸ್ ಯೂಸಸ್ ಆಫ್ pH ಮೀಟರ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ pH ಮೀಟರ್ನ? ಎ pH ಮೀಟರ್ ಈಸ್ ಪ್ರೈಮರಿಲಿ ಯೂಸ್ಡ್ ಟು ಮೆಷರ್ ದ ಅಸಿಡಿಟಿ ಆಫ್ ಫಾರ್ಮಾಕ್ಯೂಟಿಕಲ್ ಕೆಮಿಕಲ್ಸ್, ಕಲ್ಚರ್ಸ್, ಸಾಯಿಲ್ ಆ್ಯಂಡ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಟು ಮೆಷರ್ ಅಸಿಡಿಟಿ. ಸೊ ಯಾವುದ್ಯಾವ್ದ್ರದ್ದು? ಫಾರ್ಮಾಕ್ಯೂಟಿಕಲ್ ಕೆಮಿಕಲ್ಸ್, ಕಲ್ಚರ್ಸ್, ಸಾಯಿಲ್ ಆ್ಯಂಡ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. And it can be used to measure the acidity level of wine. ಸೊ ವೈನ್ನ ಅಸಿಡಿಟಿ ಲೆವೆಲನ್ನು ಮೆಷರ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಪ್ಲಾಸ್ಮಾ ಪ್ರೋಟೀನ್ಸ್. ದೀಸ್ ಆರ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ಬ್ಲಡ್ ಪ್ಲಾಸ್ಮಾ. ಸೊ ಬ್ಲಡ್ ಪ್ಲಾಸ್ಮಾದಲ್ಲಿರುವಂತಹ ಪ್ರೋಟೀನ್ಸ್ಗಳನ್ನು ಪ್ಲಾಸ್ಮಾ ಪ್ರೋಟೀನ್ಸ್ ಅಂತ ಕರೀತಾರೆ. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ಲಡ್ ಪ್ರೋಟೀನ್ಸ್. ಪ್ಲಾಸ್ಮಾ ಪ್ರೋಟೀನ್ಸನ್ನ ಬ್ಲಡ್ ಪ್ರೋಟೀನ್ಸ್ ಅಂತಲೂ ಕೂಡ ಕರೀತಾರೆ. ದ ಹ್ಯೂಮನ್ ಪ್ಲಾಸ್ಮಾ ಪ್ರೋಟೀನ್ಸ್ consist of a mixture of simple proteins and conjugated proteins. ಸೊ ಒಂದು ಪ್ಲಾಸ್ಮಾ ಪ್ರೋಟೀನಲ್ಲಿ ಇರುವಂಥದ್ದು ಒಂದು ಮಿಕ್ಸ್ಚರ್. ಸೊ ಆ ಮಿಕ್ಸ್ಚರಲ್ಲಿ ಏನಿದೆ? ಸಿಂಪಲ್ ಪ್ರೋಟೀನ್ಸ್ ಆ್ಯಂಡ್ ಕಾಂಜುಗೇಟೆಡ್ ಪ್ರೋಟೀನ್ಸ್. ದ ಪ್ಲಾಸ್ಮಾ ಪ್ರೋಟೀನ್ಸ್ ಆರ್ ಡಿವೈಡೆಡ್ ಇಂಟು 3 ಮೇಜರ್ ಟೈಪ್ಸ್. ಸೊ 3 ಮೇಜರ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಲ್ಬುಮಿನ್, ಗ್ಲಾಬುಲಿನ್ಸ್, ಫೈಬ್ರಿನೋಜನ್. ಫಸ್ಟ್ ಒನ್, ಅಲ್ಬುಮಿನ್. ಇಟ್ ಈಸ್ ಎ ಸಿಂಪಲ್ ಪ್ರೋಟೀನ್. ಸೊ ಇದು ಒಂದು ಸಿಂಪಲ್ ಪ್ರೋಟೀನ್. 50 to 60% ಆಫ್ ದ ಟೋಟಲ್ ಪ್ರೋಟೀನ್ಸ್ ಆಫ್ ಪ್ಲಾಸ್ಮಾ ಈಸ್ ಅಲ್ಬುಮಿನ್. ಸೊ ಪ್ಲಾಸ್ಮಾದಲ್ಲಿರುವಂಥ 50 to 60% ಅಲ್ಬುಮಿನ್ ಆಗಿರುತ್ತೆ. ಆ್ಯಂಡ್ ಇದು ಲಿವರಲ್ಲಿ ಸಿಂಥಸಿಸ್ ಆಗುತ್ತೆ. ಇದರ ಮಾಲಿಕ್ಯುಲರ್ ವೆಯ್ಟು 69,000. ಇದರ ಫಂಕ್ಷನ್ಸ್ ನೋಡೋದಾದರೆ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಸೆವರಲ್ ಸಬ್ಸ್ಟಾನ್ಸಸ್ ಲೈಕ್ ಫ್ರೀ ಫ್ಯಾಟಿ ಆಸಿಡ್ಸ್, ಅನ್ಕಾಂಜುಗೇಟೆಡ್ ಬಿಲಿರುಬಿನ್, ಕ್ಯಾಲ್ಶಿಯಂ ಆ್ಯಂಡ್ ಸ್ಟೀರಾಯ್ಡ್ ಹಾರ್ಮೋನ್ಸ್ ಆ್ಯಂಡ್ ಸಮ್ ಡ್ರಗ್ಸ್. ಸೊ ಇದು ಒಂದಿಷ್ಟು ಸಬ್ಸ್ಟೆನ್ಸ್ಗಳನ್ನು ಟ್ರಾನ್ಸ್ಪೋರ್ಟಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅದು ಯಾವುದು ಅಂತ ನೋಡೋದಾದರೆ ಫ್ರೀ ಫ್ಯಾಟಿ ಆಸಿಡ್ಸ್, ಅನ್ಕಾಂಜುಗೇಟೆಡ್ ಬಿಲಿರುಬಿನ್, ಕ್ಯಾಲ್ಶಿಯಂ, ಸ್ಟೀರಾಯ್ಡ್ ಹಾರ್ಮೋನ್ಸ್ ಆ್ಯಂಡ್ ಡ್ರಗ್ಸ್. ಆ್ಯಂಡ್ ಇದು ಆಸ್ಮಾಟಿಕ್ ಪ್ರೆಷರ್ನ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಇದರ ಇಂಪಾರ್ಟೆಂಟ್ ರೋಲ್ ಎಲ್ಲಿ ಅಂತ ನೋಡೋದಾದರೆ ಎಕ್ಸ್ಚೇಂಜ್ ಆಫ್ ವಾಟರ್ ಬಿಟ್ವೀನ್
ಟಿಶ್ಯೂ ಫ್ಲೂಯಿಡ್ ಆ್ಯಂಡ್ ಬ್ಲಡ್. ಸೊ ಟಿಶ್ಯೂ ಫ್ಲೂಯಿಡ್ ಮತ್ತು ಬ್ಲಡ್ನ ನಡುವೆ ಎಕ್ಸ್ಚೇಂಜ್ ಆಫ್ ವಾಟರ್ ಏನಾಗುತ್ತೆ, ಸೊ ಅಲ್ಲಿ ಇಂಪಾರ್ಟೆಂಟ್ ರೋಲ್ನ ಇದು ಪ್ಲೇ ಮಾಡುತ್ತೆ. ಆ್ಯಂಡ್ ಇದು ಒಂದು ನ್ಯೂಟ್ರಿಷನಲಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್. ಆ್ಯಂಡ್ ಪ್ಲಾಸ್ಮಾದಲ್ಲಿ ಇದರ ನಾರ್ಮಲ್ ಲೆವೆಲ್ ಎಷ್ಟು ಅಂತ ನೋಡೋದಾದರೆ 3.5 to 5.0 ಗ್ರಾಮ್ ಪರ್ ಡೆಸಿಲೀಟರ್. ನೆಕ್ಸ್ಟ್ ಒನ್ ಗ್ಲಾಬುಲಿನ್ಸ್. ಸೊ ಇದು ಒಂದು ಸಿಂಪಲ್ ಪ್ರೋಟೀನು. ಸೊ ಟೋಟಲ್ ಪ್ಲಾಸ್ಮಾ ಪ್ರೋಟೀನ್ಸಲ್ಲಿ 40% ಅಷ್ಟು ಇರುತ್ತೆ. ಆಲ್ಫಾ ಮತ್ತು ಬೀಟಾ ಗ್ಲಾಬುಲಿನ್ಸು ಲಿವರಲ್ಲಿ ಸಿಂಥಸಿಸ್ ಆಗುತ್ತೆ. ಗಾಮಾ ಗ್ಲಾಬುಲಿನ್ಸು ಪ್ಲಾಸ್ಮಾ ಸೆಲ್ಸ್ ಮತ್ತು ಬಿ ಲಿಂಫೋಸೈಟ್ಸಲ್ಲಿ ಸಿಂಥಸಿಸ್ ಆಗುತ್ತೆ. ಇದರ ಮಾಲಿಕ್ಯುಲರ್ ವೆಯ್ಟ್ 90,000 1,30,000. ಸೊ ಇದರ ಫಂಕ್ಷನ್ಸ್ ನೋಡೋದಾದರೆ ದೀಸ್ ಆರ್ ಇನ್ವಾಲ್ವ್ಡ್ ಇನ್ ಇಮ್ಯೂನ್ ಡಿಫೆನ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕ್ಲಾಟಿಂಗ್. ಸೊ ಇದರ ನಾರ್ಮಲ್ ಲೆವೆಲ್ 2.0 to 3.5 ಗ್ರಾಮ್ ಪರ್ ಡೆಸಿಲೀಟರ್. ನೆಕ್ಸ್ಟ್ ಒನ್ ಫೈಬ್ರಿನೋಜನ್. ಸೊ ಫೈಬ್ರಿನೋಜನ್ ಅನ್ನುವಂಥದ್ದು ಇದು ಒಂದು ಕ್ಲಾಟಿಂಗ್ ಫ್ಯಾಕ್ಟರ್. ಇಟ್ ಈಸ್ ದ ಪ್ರಿಕರ್ಸರ್ ಆಫ್ ಫೈಬ್ರಿನ್, ದ ಸಬ್ಸ್ಟಾನ್ಸ್ ರಿಕ್ವೈರ್ಡ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಬೇಕಾಗುವಂಥ ಒಂದು ಸಬ್ಸ್ಟಾನ್ಸ್ ಫೈಬ್ರಿನ್ ಇದೆ. ಸೊ ಅದರ ಪ್ರಿಕರ್ಸರ್ ಫೈಬ್ರಿನೋಜನ್. ಸೊ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಬೇಕಾಗಿರುವಂಥ ಒಂದು ಸಬ್ಸ್ಟಾನ್ಸ್ ಇದೆ, ದಟ್ ಈಸ್ ಅ ಫೈಬ್ರಿನ್. ಸೊ ಇದರ ಪ್ರಿಕರ್ಸರ್ ಫೈಬ್ರಿನೋಜನ್ ಆಗಿರುತ್ತೆ. ಆ್ಯಂಡ್ ಇಟ್ ಕಾನ್ಸ್ಟಿಟ್ಯೂಟ್ 4 to 6% ಆಫ್ ಟೋಟಲ್ ಪ್ರೋಟೀನ್ಸ್ ಆಫ್ ಬ್ಲಡ್. ಸೊ ಎಷ್ಟಿರುತ್ತಿದೋ 4 to 6%. ಇದು ಲಿವರಲ್ಲಿ ಸಿಂಥಸಿಸ್ ಆಗುತ್ತೆ. ಆ್ಯಂಡ್ ಇದರ ನಾರ್ಮಲ್ ಲೆವೆಲ್ 200 to 400 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ನೆಕ್ಸ್ಟ್ ಒನ್ ಮೈಕ್ರೋ ಮಿನರಲ್ಸ್. ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್. ಸೊ ಮೈಕ್ರೋ ಮಿನರಲ್ಸ್ ಅಂದರೆ ಏನು, ಅದರ ಡೆಫಿನೇಷನ್ ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್. ಏನು ಮೈಕ್ರೋ ಮಿನರಲ್ಸ್ ಅಂದರೆ ಮಿನರಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಅಮೌಂಟ್ ಲೆಸ್ ದ್ಯಾನ್ 100 ಮಿಲಿಗ್ರಾಮ್ ಪರ್ ಡೇ ಆರ್ ಕಾಲ್ಡ್ ಮೈಕ್ರೋ ಮಿನರಲ್ಸ್. ಸೊ ಒಂದು ದಿನಕ್ಕೆ ಯಾವ ಮಿನರಲ್ಲು 100 ಮಿಲಿಗ್ರಾಮ್ಗಿಂತ ಕಡಿಮೆ ಬೇಕಾಗುತ್ತೆ ಆ ಮಿನರಲ್ಸ್ಗಳನ್ನು ಮೈಕ್ರೋ ಮಿನರಲ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಐರನ್, ಅಯೋಡಿನ್, ಕಾಪರ್. ನೆಕ್ಸ್ಟ್ ಒನ್ ಮ್ಯಾಕ್ರೋ ಮಿನರಲ್ಸ್. ಸೊ ಇದರ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್. ಡೆಫಿನೇಷನ್ ಹೇಗಿದೆ, ಮಿನರಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಅಮೌಂಟ್ ಮೋರ್ ದ್ಯಾನ್ 100 ಮಿಲಿಗ್ರಾಮ್ ಪರ್ ಡೇ ಆರ್ ಕಾಲ್ಡ್ ಮ್ಯಾಕ್ರೋ ಮಿನರಲ್ಸ್. ಸೊ ಯಾವ ಮಿನರಲ್ಸ್ಗಳು ಒಂದು ದಿನಕ್ಕೆ 100 ಮಿಲಿಗ್ರಾಮ್ಗಿಂತ ಜಾಸ್ತಿ ಬೇಕಾಗುತ್ತೆ ಆ ಮಿನರಲ್ಸ್ಗಳನ್ನು ಮ್ಯಾಕ್ರೋ ಮಿನರಲ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರೈಡ್.